ಚಂದ್ರಮೌಳೇಶ್ವರ ದೇವಾಲಯವನ್ನು ಉಣಕಲ್ನಲ್ಲಿರುವ ಚಂದ್ರಮೌಳೇಶ್ವರ ಎಂದು ಕರೆಯಲಾಗುತ್ತದೆ. ಇದು 12ನೇ ಶತಮಾನದ ಶಿವನ ದೇವಾಲಯವಾಗಿದ್ದು, ಚಾಲುಕ್ಯರ ವಾಸ್ತುಶೈಲಿಯೊಂದಿಗೆ ಭಾರತದ ಕರ್ನಾಟಕದ ಹುಬ್ಬಳ್ಳಿಯಲ್ಲಿದೆ. ದೇವಾಲಯವು ಚೌಕಾಕಾರದ ಯೋಜನಾ ವಾಸ್ತುಶಿಲ್ಪವನ್ನು ಹೊಂದಿದ್ದು, 4 ದಿಕ್ಕುಗಳಿಂದ ಪ್ರವೇಶದ್ವಾರಗಳನ್ನು ಹೊಂದಿದೆ. ಆದರೆ ವಾಸ್ತುಶಿಲ್ಪದ ಸಂಸ್ಕೃತ ಪಠ್ಯಗಳಲ್ಲಿ ಕಂಡುಬರುವ ಸುಂದರ ಯೋಜನೆಯನ್ನು ವಿವರಿಸುತ್ತದೆ. ಪೂರ್ವಾಭಿಮುಖವಾಗಿ ನಿರ್ಮಾಣವಾಗಿರುವ ಈ ದೇವಾಲಯವು ಪ್ರದಕ್ಷಿಣ ಪಥ, ಅಂತರಾಳ ಮತ್ತು ಮುಖಮಂಟಪವನ್ನು ಒಳಗೊಂಡ ಸರ್ವತೋಭದ್ರ ಪ್ರಕಾರದ ಗರ್ಭಗೃಹವನ್ನು ಹೊಂದಿದೆ. ಮೂಲತಃ ಇದರಲ್ಲಿ ಚತುರ್ಮುಖ ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಇದು ಮೂಲತಃ ದೇವಾಲಯದ ಮಧ್ಯದಲ್ಲಿ ಚತುರ್ಮುಖ ಲಿಂಗವನ್ನು ಹೊಂದಿದ್ದು ಮತ್ತು ಇನ್ನೂ ಅನೇಕ ಮಂಟಪಗಳು, ಆದರೆ ಉಳಿದಿರುವ ರಚನೆಯು ತುಂಬಾ ಚಿಕ್ಕದಾಗಿದೆ. ಕಟ್ಟಿಗೆಯ ಮೇಲೆ ಕೆತ್ತಲ್ಪಡುವ ಕಲಾಕೃತಿಯ ಮಾದರಿಯಂತೆ ಕಲ್ಲಿನಲ್ಲಿ ಕೆತ್ತಲಾದ ಕಲಾಕೃತಿಗಳಿಗೆ ಇವು ಉತ್ಕೃಷ್ಟ ಉದಾಹರಣೆಯಾಗಿದೆ. ದೇವಾಲಯವು ತುಲನಾತ್ಮಕವಾಗಿ ಅಸಾಧಾರಣವಾದ ಹಿಂದೂ ವಾಸ್ತುಶಿಲ್ಪದ ಆರಂಭಿಕ ಉದಾಹರಣೆಯನ್ನು ಸಂರಕ್ಷಿಸುತ್ತದೆ. ಈ ದೇವಾಲಯವು ಶೈವ, ವೈಷ್ಣವ, ಶಕ್ತಿ ಮತ್ತು ವೈದಿಕ ದೇವತೆಗಳ ಕಲಾಕೃತಿಯನ್ನು ಹೇಗೆ ಸಂಯೋಜಿಸುತ್ತದೆ ಎಂಬುದಕ್ಕೂ ಗಮನಾರ್ಹವಾಗಿದೆ. ದೇವಾಲಯದ ಹೊರಭಿತ್ತಿಯಲ್ಲಿ ಬ್ರಹ್ಮ, ವಿಷ್ಣು ವಿಭಿನ್ನ ಅವತಾರಗಳೊಂದಿಗೆ ಹಾಗೂ ಶಿವನ ವಿಭಿನ್ನ ರೂಪಗಳೊಂದಿಗೆ ಮತ್ತು ಬೇರೆ ಬೇರೆ ದೇವತೆಗಳನ್ನು ಕೆತ್ತಲಾಗಿತ್ತು, ಆದರೆ ಅವು ಈಗ ಉಳಿದಿಲ್ಲ ಅನ್ನೋದೇ ಒಂದು ಬೇಸರದ ಸಂಗತಿ. ಆದರೆ ದೇವಸ್ಥಾನವನ್ನಾದರೂ ನೋಡಬಹುದು. ಇದು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿದೆ ಮತ್ತು ಪ್ರಾಚೀನ ಸ್ಮಾರಕಗಳು ಮತ್ತು ಪುರಾತತ್ವ ತಾಣಗಳ ಕಾಯಿದೆ 1958 ಅಡಿಯಲ್ಲಿ ಸಂರಕ್ಷಿತ ಸ್ಮಾರಕವೆಂದು ಗೊತ್ತುಪಡಿಸಲಾಗಿದೆ. ಇದನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಧಾರವಾಡ ವೃತ್ತವು ನಿರ್ವಹಿಸುತ್ತದೆ. ಹುಬ್ಬಳ್ಳಿ, ಧಾರವಾಡ ಮತ್ತು ಹಲವಾರು ಜಿಲ್ಲೆಗಳ ಸುತ್ತಮುತ್ತಲಿನ ಜನರು ಹಳೆಯ ಪ್ರಸಿದ್ಧ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಇದು ವಾಸ್ತುಶಿಲ್ಪದ ದೇವಾಲಯಗಳನ್ನು ಇಷ್ಟಪಡುವವರನ್ನು ಆಕರ್ಷಿಸುತ್ತದೆ.